ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಮತ್ತು ವಸತಿ ನಿಲಯ ನೌಕರ ಸಂಘದ ಆಶ್ರಯದಲ್ಲಿ ಬೀದರ್ ಜಿಲ್ಲೆಯ ಅಂಬೇಡ್ಕರ್ ವೃತ್ತದ ಮುಂಭಾಗದಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಪ್ರಮುಖವಾದ ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ಕ್ರೈಸ್ ವಸತಿ ಶಾಲೆಗಳ ನೌಕರರ ಪ್ರಮುಖ ಬೇಡಿಕೆಗಳನ್ನ ಇದೊಂದಾಗಿರ್ತದೆ. ಯಾಕಂದ್ರೆ ಇವತ್ತು ಮಾನ್ಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಈ ಕಡೆ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನಗಳ ಪಡೆದುಕೊಂಡು ಅನೇಕ ಶಾಲೆಗಳನ್ನ ಇವತ್ತು ಮುಚ್ಚುವಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾವೆ. ಆದರೆ ಕೋಟ್ಯಾಂತರ ರೂಪಾಯಿಯನ್ನ ಇಲ್ಲಿ ಖರ್ಚು ವೆಚ್ಚ ಮಾಡ್ತಾ ಇದೆ ಸರ್ಕಾರ. ಆದ್ರೂ ಕೂಡ ಅಲ್ಲಿ ಮಕ್ಕಳ ಗಣತಿಯಂತೆ ಮಕ್ಕಳ ಆದೇಶದ ಅನುಗುಣವಾಗಿ SSLC ಮತ್ತು PUCಗಳಲ್ಲಿ ಅನೇಕ ರೀತಿಗಳಿಂದ ಫೇಲ್ ಆಗಿ ಇಡೀ ಶಾಲೆನೇ ಮುಚ್ಚುವಂತ ಮಟ್ಟಕ್ಕೆ ಬಂದು ನಿಂತಿದೆ. ಆದರೆ ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಸೇರಿಕೊಂಡು ಪ್ರತಿಯೊಂದು ಮಕ್ಕಳಿಗೂ ಕೂಡ ಒಬ್ಬ ತಂದೆ ಆಗಿ ನಾನು ನನ್ನ ಮಕ್ಕಳನ್ನ ಆ ಶಾಲೆಯಲ್ಲಿ ಯಾವ ರೀತಿಯಾಗಿ ಹಾಕೊಳ್ತೇನೋ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಾನೇ ನನ್ನ ಮಕ್ಕಳನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಮಕ್ಕಳನ್ನ ಜೋಪಾನಾಗಿಟ್ಟುಕೊಂಡು ಅವರ ವಿದ್ಯಾಭ್ಯಾಸಗಳನ್ನು ಮುಂದುವರಿಸಿಕೊಂಡು ಅವರಿಗೆ ಉನ್ನತ ಸ್ಥಾನದಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ ಮಾದರಿ ಶಾಲೆಗಳನ್ನು ಮಾಡತಕ್ಕಂಥ ಏಕೈಕ ಸಂಸ್ಥೆಗಳಂತಂದ್ರೆ ಅದು ಕೇವಲ ವಸತಿ ಶಾಲೆಯ ಮಕ್ಕಳು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು, ವಾರ್ಡನ್ಗಳ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ. ಯಾಕಂದ್ರೆ ಅನೇಕ ರೀತಿಗಳಿಂದ ನಾವು ಆಲೋಚನೆ ಮಾಡ್ತೀವಿ. ಎಲ್ಲ ಒಂದ್ ಕಡೆ ತಂದೆ ತಾಯಿಗಳನ್ನ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಾಗ ನನ್ನ ಮಗನಿಗೆ ಒಂದಿಷ್ಟು ನೌಕರಿ ಸಿಗುತ್ತೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನ ಪೇರೆಂಟ್ಸ್ ಗಳಿಗೆ ವಸತಿ ಶಾಲೆ ಪ್ರಮುಖ ಒಂದು ಅಂಗವಾಗಿ ಕಾಣ್ತಾ ಇದೆ. ಹಾಗಾಗಿ ಆ ಮಕ್ಕಳನ್ನ ಪೋಷಣೆ ಪಾಲನೆ ಮಾಡಿಕೊಂಡು ಬಂದಂತ ಶಿಕ್ಷಕ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲ ಆಗಿರ್ಬೋದು ಮತ್ತು ವಸತಿ ಶಾಲೆಯ ವಾರ್ಡನ್ಗಳಾಗಿರ್ಬೋದು ತಮ್ಮದೇ ಆದ ರೀತಿಯಲ್ಲಿ ನನ್ನ ಮಕ್ಕಳ ಸಮಾನ ಅಂತ ತಿಳಿದುಕೊಂಡು ಆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡುವ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಕಳಿಸುವಂತ ಪ್ರೇರಣೆಗಳನ್ನ ನೀಡ್ತಾ ಬಂದಿದ್ದಾರೆ ಈ ವಸತಿ ಶಾಲೆಯ ಪ್ರಮುಖ ಪ್ರಾಂಶುಪಾಲರು ಮತ್ತು ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಹಾಗೂ ಶಿಕ್ಷಕ ವರ್ಗದವರು. ಇವರಿಗೆ ಅನೇಕ ರೀತಿಯಾದ ಸರ್ಕಾರದಿಂದ ಅವರು ವಂಚನೆಯಾಗಿದ್ದಾರೆ. ಸರ್ಕಾರದಲ್ಲಿ ವಸತಿ ಶಾಲೆ ಇದೆ ಅಂತ ಗೊತ್ತಿದೆ, ಅವರಿಗೆ ಪೇಮೆಂಟ್ ಬರ್ತಾ ಇದೆ, ಅದನ್ನು ಕೂಡ ಗೊತ್ತಿದೆ. ಆದ್ರೆ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳೇನು, ಯಾಕೆ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ? ಸರ್ಕಾರಕ್ಕೆ ಸಿಗ್ತಕ್ಕಂಥ ಈ ಒಂದು ಸರ್ಕಾರದ ನೌಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವರನ್ನು ಕಡಿತ ಮಾಡಲಾಗಿದೆ, ಅವರನ್ನು ಕೊಡಕ್ಕಾಗಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೂಡ ಅದನ್ನ ಪರಿಗಣಿಸಬೇಕೆಂದು ಆಗ್ರಹಿಸಿ ಸುಮಾರು ಈಗ 4ನೇ ದಿನಕ್ಕೆ ಕಾಲಿರ್ತಕ್ಕಂಥ ಫ್ರೀಡಂ ಕ್ಲಬ್ ನಲ್ಲಿ ಸುಮಾರು 7,000ಕ್ಕೂ ಅಧಿಕ ಜನ ಸೇರಿಕೊಂಡು ಪ್ರತಿಭಟನೆಯನ್ನ ಚಾಲನೆ ನೀಡಿದ್ದಾರೆ. ಅದಾಗಿ ನಂತರದಲ್ಲಿ ಆಯಾ ಜಿಲ್ಲಾವಾರುಗಳನ್ನ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇದೆ. ಕ್ರೈಸ್ಟ್ ಸಮಿತಿಯ ಶಾಲೆಗಳಲ್ಲಿ ವಸತಿ ಶಾಲೆ ನೌಕರ ಪ್ರಮುಖ ಬೇಡಿಕೆಗಳಾಗಿದ್ದಾವೆ. ಇದೊಂದು ಕ್ರೈಸ್ಟ್ ಒಂದು ಸಂಸ್ಥೆಗೆ ಒಳಪಟ್ಟಿರ್ತದೆ, ಅದನ್ನ ಬೇರ್ಪಡಿಸಬೇಕು ಅಂತಕ್ಕಂಥ ಒಂದೇ ಒಂದು ಅವರ ಉದ್ದೇಶವಾಗಿರ್ತದೆ. ಅವರ ಪ್ರಮುಖ ಬೇಡಿಕೆ ಏನಪ್ಪಾ ಅಂದ್ರೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಅಥವಾ SC ST ಮತ್ತು OBC ವಸತಿ ಶಾಲೆಗಳನ್ನ ಆಯಾ ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗೆ ವಶಪಡಿಸಿಕೊಳ್ಳೋದು. ಅಂದ್ರೆ ಈಗಾಗಲೇ ಇರ್ತಕ್ಕಂಥ ಕ್ರೈಸ್ಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರಲ್ಲ, ಅದನ್ನ ಹಂಗೆ ಬೇಡ, ಸಪರೇಟ್ ಆಗಿ ಅದು ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು. ಅದು ಆಗಲಿಲ್ಲ ಅಂತಂದ್ರೂ ಕೂಡ ಆಯಾ ಸಂಬಂಧಪಟ್ಟಂತ SC ST ಹಾಸ್ಟೆಲ್ಗಳಿದ್ರೆ ಅಥವಾ SC ST ವಸತಿ ಶಾಲೆಗಳಿದ್ರೆ ಅದನ್ನ SC ST ಗೆ ಹೋಗಿಸಬೇಕು. BC ವಸತಿ ಶಾಲೆ ಇದ್ರೆ ಅದನ್ನ ಅವರಿಗೆ ಸಲ್ಲಿಸಬೇಕು. ಅದಾದ ನಂತರದಲ್ಲಿ ಆ ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳೊಂದಿಗೆ ವಶಪಡಿಸಿಕೊಳ್ಳಬೇಕು. ಆ ಇಲಾಖೆಗೆ ಅನುಗುಣವಾಗಿ ನಾವಿಲ್ಲ ಇನ್ನಷ್ಟು ಉತ್ತಮ ಗುಣಮಟ್ಟದ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಾಗಿರ್ಬೋದು ಅಥವಾ ಅವರ ಶೈಕ್ಷಣಿಕ ಕೆಲಸಗಳಾಗಿರ್ಬೋದು ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂಥ ಒಂದು ಪ್ರಮುಖ ಮೊದಲನೇ ಬೇಡಿಕೆ ಆಗಿರ್ತದೆ. ಇನ್ನು 2ನೇ ಬೇಡಿಕೆ ಏನಪ್ಪಾ ಅಂದ್ರೆ ಖಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯ ಅನುಷ್ಠಾನಗೊಳಿಸುವುದು. ಒಟ್ಟಾರೆ ಹೇಳಬೇಕಂದ್ರೆ ನನ್ನ ಫ್ಯಾಮಿಲಿ ಜೊತೆಯಾಗಿ ಮಕ್ಕಳಿಗೆ ನಾವು ಪಾಠ ಪ್ರವಚನಗಳ ಜೊತೆಯಾಗಿ ಅಲ್ಲೇ ಇದ್ದುಕೊಂಡು ಇಡೀ ನಮ್ಮ ಫ್ಯಾಮಿಲಿಯನ್ನ ಒಂದು ಜ್ಯೋತಿ ಸಂಜೀವಿನಿ ಅಂತಕ್ಕಂಥ ಈ ಒಂದು ಪಾಲಿಸಿಯನ್ನ ನನ್ನ ನೌಕರಿಗೆ ಕೊಡಿಸಬೇಕು, ಯೋಜನೆಯಲ್ಲಿ ಸಿಗಬೇಕಂತಕ್ಕಂಥ ಮಾತನ್ನ ಇಲ್ಲಿನ ಪ್ರಮುಖರಾಗಿರ್ತಕ್ಕಂಥ ಜೋಶಿ ಮತ್ತು ಶ್ರೀಮಂತ್ ಸಪಾಟಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಇವತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಮತ್ತು
ಧರಣಿ ಸತ್ಯಾಗ್ರಹದಲ್ಲಿ ಸುಮಾರು ಜನರ ಇವತ್ತಿನ ಸಂವಿಧಾನಾತ್ಮಕವಾಗಿ ಮಕ್ಕಳನ್ನ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವರನ್ನ ಒಂದಿಷ್ಟು ಬದಗಟ್ಟಿ, ಅಂದ್ರೆ ಅಲ್ಲಿ ಕೂಡ ಅವರ ಮಕ್ಕಳನ್ನ ವ್ಯವಸ್ಥೆ ಮಾಡಿಕೊಂಡು ಒಂದಿಷ್ಟು ಜನ ಪಾಳೆ ಮಾಡ್ಕೊಂಡಿದ್ದಾರೆ. ಇವತ್ತು 6 ಜನ ಶಿಕ್ಷಕರಿದ್ರೆ 3 ಜನ ಶಿಕ್ಷಕರು ಬಂದು ಪ್ರತಿಭಟನೆಯಲ್ಲಿ ಕೂತ್ಕೊಳ್ಬೇಕು, ಇನ್ನು 3 ಜನ ಅಲ್ಲಿ ವಿದ್ಯಾರ್ಥಿಗಳನ್ನ ಪೋಲನೆ ಮತ್ತು ಪಾಲನೆ ಅಥವಾ ಪಾಲನೆಗಳನ್ನ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಈ ಒಂದು ಪ್ರಮುಖ ಬೇಡಿಕೆ ಇಟ್ಕೊಂಡು ಬಂದಿದ್ದಾರೆ. 3ನೇ ಪ್ರಮುಖ ಬೇಡಿಕೆ ಏನಪ್ಪಾ ಅಂದ್ರೆ ಮರಣ ಮತ್ತು ನಿವೃತ್ತಿ ಹೊಂದಿರದ ಉಪದಾನ ಅಂದ್ರೆ DCRS ಅಂತಕ್ಕಂಥ ಸೌಲಭ್ಯನ ನಮಗೂ ಕೂಡ ಒದಗಿಸಬೇಕು. ಅನೇಕ ಜನ ಇವತ್ತು ನಾವು ಸುಮಾರು 150ಕ್ಕೂ ಹೆಚ್ಚು ಜನ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾವು ಮರಣ ಹೊಂದಿದ್ದೇವೆ. ಅಂತರನ್ನ ಇವತ್ತು ಯಾವುದೇ ಸರ್ಕಾರ ನಮ್ಗೆ ಪರಿಗಣಿಸಿಲ್ಲ, ಯಾವುದೇ ಒಂದು ರೂಪಾಯಿಗಳನ್ನ ನಮಗೆ ಕೊಟ್ಟಿಲ್ಲ. ಆ ಫ್ಯಾಮಿಲಿ ಇವತ್ತು ತುಂಬಾ ಕಷ್ಟದಲ್ಲಿದೆ. ಅವರಿಗೆ ಒಂದಿಷ್ಟು ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಸರ್ಕಾರ ನೌಕರಿಗೆ ಯಾವ ರೀತಿ ನೀವು ಕೊಡ್ತಾ ಇದ್ದೀರೋ ಆ ರೀತಿಯಾಗಿ ನಮಗೂ ಕೂಡ ಪರಿಗಣಿಸಿ ಅಂತಕ್ಕಂಥ ಪ್ರಮುಖ ಬೇಡಿಕೆಯನ್ನ ಇಟ್ಟುಕೊಂಡಿದ್ದಾರೆ. ಇನ್ನೊಂದೇನಪ್ಪಾ ಅಂತ 4ನೇ ಬೇಡಿಕೆ ಅವ್ರದ್ದು ಮನೆ ಬಾಡಿಗೆ ಭತ್ಯೆ. ಈಗ ನೀವು ಶಾಲೆ ಕಲಿಸ್ತಾಕ್ ಹೋಗ್ತಾರ, ಅಲ್ಲೇ ಎಲ್ಲ ಉಳ್ಕೋತಾರೆ, ತುಂಬಾ ದೂರ ಇರುತ್ತೆ, ಅಲ್ಲಿ ವಸತಿ ಶಾಲೆ ಇದ್ರೂ ಕೂಡ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ವಸತಿ ನಿಲಯಗಳು ಇರೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಬಾಡಿಗೆ ತೆಗೆದುಕೊಂಡಾಗ HRE ಅಂತಕ್ಕಂಥ ಒಂದು ಕಡಿತಗಳನ್ನ ರಿನಾಯಿತಿಯಲ್ಲಿ ನೀಡಬೇಕು ಅಂತಕ್ಕಂಥ ಮಾತನ್ನ ಅಲ್ಲಿನ ಪ್ರಮುಖರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು 5ನೇದು ಏನಪ್ಪಾ ಅಂದ್ರೆ 5 ಪ್ರಮುಖ ಬೇಡಿಕೆ ಇಟ್ಟುಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. 5ನೇ ಪ್ರಮುಖ ಬೇಡಿಕೆ ಅಂದ್ರೆ ಖಾಯಂ ನೌಕರಿಗೆ 10% ವಿಶೇಷ ಭತ್ಯೆ ಮಂಜೂರು ಮಾಡಲಾಗುವುದು ಮಾಡಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಖಾಯಂ ಆಗಿದ್ದಾರೋ ಅವರಿಗೆ ಒಂದು 10% ಅನ್ನ ಹೆಚ್ಚಿಗೆ ಮಾಡ್ರಿ ಅಂತಕ್ಕಂಥ ಪ್ರಮುಖ 5 ಬೇಡಿಕೆ ಇಟ್ಟುಕೊಂಡು ಇವತ್ತಿನ ವಸತಿ ನಿಲಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಇವತ್ತು ಒಂದು ಧರಣಿ ಸತ್ಯಾಗ್ರಹನ ಹಮ್ಮಿಕೊಂಡು ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಎಲ್ಲೆಲ್ಲೋ ಖರ್ಚು ಮಾಡಿಕೊಂಡು ಹಣಗಳನ್ನ ವಿಲೇವಾರಿ ಮಾಡ್ತಾ ಇದೆ. ಅನೇಕ ಹಣಗಳನ್ನ ಎಲ್ಲ ಒಂದು ಕಡೆಯಿಂದ ಡಸ್ಟ್ಬಿನ್ಗೆ ಹೋಗುವಂತ ಮಟ್ಟಕ್ಕೆ ಹೋಗ್ತದೆ, ಅಲ್ಲಿ ಕೊಳ್ಳೆ ಹೊಡ್ತಕ್ಕಂಥ ಜನ ಇದ್ದಾರೆ. ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ಮಕ್ಕಳನ್ನ ಒಂದಿಷ್ಟು ತಿದ್ದಿ ಹೇಳಿ ಅವರನ್ನ ಬದುಕು ರೂಪಿಸ್ತಿರುವಂತ ಈ ಶಿಕ್ಷಕರಿಗೆ ಮತ್ತು ಈ ವಾರ್ಡನ್ ಮತ್ತು ಪ್ರಿನ್ಸಿಪಲ್ಗಳಿಗೆ ಸರ್ಕಾರ ಎಷ್ಟೇ ರೀತಿಯಲ್ಲಿ ಕೊಟ್ಟರು ಕೂಡ ಅದು ಕಡಿಮೆನೇ ಆಗುತ್ತೆ. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ವಸತಿ ಶಾಲೆಗಳ ಪ್ರಮುಖ ಸ್ಥಾನ ಅಂದ್ರೆ ಆ ಮಕ್ಕಳನ್ನ ಯಾವ ರೀತಿಯಾಗಿ ಅವರನ್ನ ಬೆಳವಣಿಗೆ ತರಬೇಕು, ಅವರ ಬುದ್ಧಿಮಟ್ಟ ಹೇಗೆ ಅನ್ನೋದನ್ನ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಮಕ್ಕಳನ್ನ ಪರಿಪಾಲನೆ ಮಾಡ್ತಕ್ಕಂಥ ಈ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಹಾಗೂ ಈ ವಸತಿ ನಿಲಯ ವೃಂದದವರು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನಮ್ಮ ಮಕ್ಕಳನ್ನ ನಾವು ಹಾಸ್ಟೆಲ್ಗೆ ಅಥವಾ ವಸತಿ ನಿಲಯಕ್ಕೆ ಪ್ರವೇಶ ಪಡೆದಾಗ ಕೊಟ್ಟಾಗ 6 ವರ್ಷಗಳ ಕಾಲ ನಾವು ಅವ್ರ ಕಡೆ ಹೋಗೋದೇ ಇಲ್ಲ, ಹೋದ್ರೂ ಕೂಡ ಹಾಯ್ ಬಾಯ್ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ನಾವು ಪೇರೆಂಟ್ಸ್ಗಳು ಮಾಡ್ತೀವಿ. ಆದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಇವತ್ತು ಈ ಒಂದು ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು, ಅಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಸಮೂಹ ಎಲ್ಲ ತರದ ಶಿಕ್ಷಕರಲ್ಲಿ ಇದ್ದಾರೆ. ಆ ಮಕ್ಕಳನ್ನ ಅಷ್ಟು ರೀತಿಗಳನ್ನಾಗಿ ನೋಡ್ಕೊಳ್ತಾರೆ. ಕರ್ನಾಟಕ ವಸತಿ ನಿಲಯಗಳ ಸಂಸ್ಥೆಗಳ ಒಕ್ಕೂಟ ವತಿಯಿಂದ ವಸತಿ ಶಾಲೆಗಳ ನೌಕರರ ಸಂಘ ಆಗಿರ್ಬೋದು ಮತ್ತು ವಾರ್ಡನ್ ಸಂಘಗಳ ಜಂಟಿ ನಿರ್ದೇಶನದಲ್ಲಿ ಇವತ್ತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಪ್ರವಾಸಿ ಮಂದಿರ ಮುಂದೆ 1 ದಿನ ಸಾಂಕೇತಿಕ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದೇವಿದಾಸ್ ಜೋಶಿ ಮತ್ತು ಶ್ರೀಮಂತ್ ಸಪಾಟಿ ಅವರ ನೇತೃತ್ವದಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಒಟ್ಟಾರೆಯಾಗಿ ನಮಗೂ ಕೂಡ ಕನ್ಸಿಡರೇಷನ್ ಮಾಡಿ ಇಲ್ಲಿರ್ತಕ್ಕಂಥ ಮಾನ್ಯ ಸಚಿವರಿರ್ತಕ್ಕಂಥ ಮಹದೇವಪ್ಪ ಅವರು ನಮ್ಮ ಕಡೆ ಗಮನ ಹರಿಸಲಿ. ಇವತ್ತೇನಾದ್ರೂ ನಾವು ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳನ್ನ ಮುಂದಿಟ್ಟುಕೊಂಡು ವಿದ್ಯಾಭ್ಯಾಸ ಕೊಡಿಸೋ ಮಟ್ಟಕ್ಕೆ ಸರ್ಕಾರಕ್ಕೆ ಒಂದಿಷ್ಟು ಪ್ರಥಮ ಸ್ಥಾನದಲ್ಲಿ ಕೊಡ್ತಕ್ಕಂಥ ಏನಾದರೂ ವಿಶೇಷ ಇದೆ ಅಂದ್ರೆ ಅದು ನಮ್ಮ ವಸತಿ ಶಾಲೆಯ ಪ್ರಮುಖ ಅಂಶವಾಗಿರ್ತದೆ. ನಾವು ಮಕ್ಕಳನ್ನ ಆ ರೀತಿಯಾಗಿ ಬೆಳೆಸ್ತಾ ಇದೀವಿ, ಆ ಮಕ್ಕಳನ್ನ ಅಷ್ಟು ರೀತಿಯಾಗಿ ನೋಡ್ಕೊಳ್ತಾ ಇದೀವಿ, ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ, ನಮ್ಗೆ ಏನು ಕೊಡ್ತಾ ಇಲ್ಲ, ನಾವು ಸರ್ಕಾರದಿಂದ ಬಹಳಷ್ಟು ದಿನದಿಂದ ವಂಚಿತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಅಲ್ಲಿರ್ತಕ್ಕಂಥ ಮುಖಂಡರು ಹೇಳ್ತಾ ಇದ್ದಾರೆ. ದಯಮಾಡಿ ಈ ಒಂದು ವಿನಂತಿ ಪೂರ್ವಕವಾಗಿ ಮಾಡ್ಕೊಳ್ತಾ ಇದ್ದಾರೆ ಮಹದೇವಪ್ಪರನ್ನ, ನಮಗೆ ನೀವು ಕನ್ಸಿಡರ್ ಮಾಡಿ. ನಾವು ಯಾವುದು ಕೂಡ ಬಹಿಷ್ಕಾರ ಹಾಕೊಂಡು ಇವತ್ತು ನಾವು ಶಾಲೆಗಳನ್ನು ಮುಚ್ಚಿ ಬಂದು ನಿಂತಿಲ್ಲ. ಆದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಸಂವಿಧಾನಾತ್ಮಕವಾಗಿ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಅವರನ್ನ ಕಾಪಾಡ್ಕೊಳ್ಳುವಂತ ರೀತಿಯಲ್ಲಿ ನಾವು ಬರ್ತಾ ಇದೀವಿ, ನಮ್ಮ ನೋವುಗಳನ್ನ ತೋಡ್ಕೊಳ್ತಾ ಇದೀವಿ. ಇವತ್ತಿನ ತನಕ ನಮ್ಗೆ ಯಾವ್ದು ನೀವು ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮ್ಮ ಫ್ಯಾಮಿಲಿಗೆ ಸಿಗಬೇಕಾದ ಒಂದು ಯೋಜನೆಗಳು, ಜ್ಯೋತಿ ಸಂಜೀವಿನಿ ಯೋಜನೆ ಸಿಗ್ತಾ ಇಲ್ಲ, ಬೇರೆಗೆಲ್ಲ ಸಿಕ್ಕಿದ ಹಾಗೆ ನಮ್ಗನ್ನ ಕೊಡಿ ಅಂತಕ್ಕಂಥ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಇವತ್ತಿನ ಈ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೋಶಿ ಮತ್ತು ಸಪಾಟೆ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಧರಣಿ ಸತ್ಯಾಗ್ರಹ ಯಶಸ್ವಿಯಾಗಲಿ ಅಂತ ಹೇಳಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ಬಳಗ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲಾರು ಇವತ್ತು ಈ ವಿಚಾರವಾಗಿ ಕರ್ನಾಟಕ ರಾಜ್ಯದಂತ ಸುಮಾರು 10,000ಕ್ಕೂ ಅಧಿಕ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಬೀದರ್ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರಿಗೆ ಮನವಿ ಮಾಡಿಕೊಟ್ಟಿದ್ದಾರೆ. ಹುಮ್ನಾಬಾದ್ ನಾವು MLC ಗಳಾಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಅವರಿಗೆ ಕೊಟ್ಟಿದ್ದಾರೆ.
ಚಂದ್ರಶೇಖರ್ ಪಾಟೀಲ್ ಅವರಿಗೂ ಮನವಿ ಸಲ್ಲಿಸಿದ್ದಾರೆ. ಅವರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಗಳಿಂದ ತಮ್ಮದೇ ರೀತಿಯಲ್ಲಿ AC ಮತ್ತು DC ಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಸರ್ಕಾರ ಪರಿಗಣಿಸ್ತಾ ಇಲ್ಲ. ಕೂಡಲೇ ಅವರ 5 ಬೇಡಿಕೆಗಳನ್ನ, ಪ್ರಮುಖ 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ. 5 ಬೇಡಿಕೆಗಳನ್ನ ಅದನ್ನ ಸರ್ಕಾರ ಕನಿಷ್ಠ ಪಕ್ಷ ಒಂದು ಈ 5ರಲ್ಲಿ ಒಂದು 2 ಮಾಡಲಿ ಅಥವಾ 3 ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಅವರು ಬಂದಿದ್ದಾರೆ. ಈ ಒಂದು ಉದ್ದೇಶವನ್ನ ಸಫಲವಾಗಲಿ ಅನ್ನೋದು ನಾರಾಜ್ ಎಕ್ಸ್ಪ್ರೆಸ್ ನ ಪ್ರಮುಖ ಆಶೆ ಆಗಿರುತ್ತದೆ. ದಯವಿಟ್ಟು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇರೋ ದಯವಿಟ್ಟು ನಮ್ಮ ಸುದ್ದಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಕಳಿಸಿ. ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಾಯ ಬಹಳಷ್ಟು ರೀತಿಯಿಂದ ಅಗತ್ಯವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ.